ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ ಚಾನಲ್ಗೆ, SK ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅನ್ಕೊತಾ ಇದ್ದೀನಿ, ಚೆನ್ನಾಗೇ ಇರ್ತೀರಾ. ಇವತ್ತೇನಂದರೆ ಮೊನ್ನೆ ಶ್ರೀ ತೋರ್ಸಾಗ ಲಕ್ಕೊಂಡಳ್ಳಿ ಇದು ಶಿವನ ದೇವಸ್ಥಾನ ತೋರಿಸಿದೆ. ಇವತ್ತು ಅದೇ ಲಕ್ಕೊಂಡಳ್ಳಿ ಅದೇ ಊರಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಒಂದು ಪ್ರಸಿದ್ಧವಾದಂಥ ದೇವಾಲಯ ಹೊಂದಿದೆ. ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೋಣ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಪುರಾತನ ಸಾವಿರಾರು ವರ್ಷದ ದೇವಸ್ಥಾನ ಅದನ್ನು ಬಂದ್ಬಿಟ್ಟು ಅದನ್ನು ನಾನು ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಹೋಗೋಣ ಮುಂದೆ, ಹೆಚ್ಚಿನ ಇನ್ನು ನಾನು ನಿಮ್ಮ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೋಗೋಣ ಬನ್ನಿ. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದಾನೆ ಇದು ಬಂದ್ಬಿಟ್ಟು ಹೊಸಕೋಟೆ ರೂಟ್. ಈ ಕಡೆಯಿಂದ ಬಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನನ್ನ ಫ್ರೆಂಡ್ ಮೊನ್ನೆ ಬಂದಿದ್ದಲ್ಲ ಅವನೇನೆ. ಹೇಳು ಎಲ್ಲರಿಗೂ. ಅದೇ ರೂಟ್ ಈ ಕಡೆ, ಇದು ದೇವನಹಳ್ಳಿ ರೂಟು. ಅದೇ ಲಕ್ಕೊಂಡಳ್ಳಿಗೆ ಹಿಂಗೆ ಹೋಗುದು, ಅದೇ ನೆಕ್ಸ್ಟ್ ಸ್ಟಾಪ್ ಇದು ಲಕ್ಕೊಂಡಳ್ಳಿ. ಬನ್ನಿ ಹಂಗೆ ತೋರಿಸ್ತೀನಿ ಮುಂದೆ. ಅಲ್ಲಿ ಕಾಣಿಸ್ತಿದೆಲ್ಲ ಎಂಟ್ರೆನ್ಸ್, ಅಲ್ಲಿಂದ ಹಿಂಗೆ ರೋಡಲ್ಲಿ ಬಂತಂದ್ರೆ ನೋಡಿ ಇಲ್ಲಿ ಕಾಣಿಸ್ತಿದೆಲ್ಲ, ಹಿಂಗೆ ಹೋಗೋದು. ಬನ್ನಿ ಹಂಗೆ ಮುಂದೆ ಹೋಗೋಣ. ಇಲ್ಲಿಂದ ರೈಟ್ ತಗೊಬೇಕು, ಇಲ್ಲಿಂದ ಲೆಫ್ಟ್. ನೋಡಿ ಇದೇ ಕಾಣಿಸ್ತಾ ಇದೆಯಲ್ಲ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಪುರಾತನವಾದಂಥ ದೇವಸ್ಥಾನ. ಇದನ್ನು ಸಾವಿರಾರು ವರ್ಷದಲ್ಲಿ ಹಿಂದೆ ಕಾಲದಿಂದ ಇದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಇವಾಗ ಹಿಂಗೆ ಚಿಕ್ಕ ತಿರುಪತಿಯಲ್ಲಿ ಇದೆಯಲ್ಲ ವೆಂಕಟರಮಣ ಸ್ವಾಮಿ, ಸೇಮ್ ಅದು ಎಷ್ಟು ವಿಗ್ರಹ ದೊಡ್ಡದಾಗಿದ್ದು ಸೇಮ್ ಇದನ್ನು ಅಷ್ಟೇ ದೊಡ್ಡದಾದಂಥ ವಿಗ್ರಹ ಇದು ಇದೆ. ಆಮೇಲೆ ಇದು ಬಂದ್ಬಿಟ್ಟು ಚೋಳರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇದು ಪುರಾತನವಾದಂಥ ದೇವಸ್ಥಾನ. ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿರ್ತೀನಲ್ಲ ನಾನು, ಬನ್ನೇಶ್ವರ ಸ್ವಾಮಿ, ಅದೂ ಅಷ್ಟೇ ಚೋಳರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಂಗೆ ಇದು ಸಹ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಚೋಳರಾಜರೇನೇನೆ. ಇದ್ರಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನ ಅಂದರೆ ಸಾವಿರಾರು ವರ್ಷ, ಅದಕ್ಕಿಂತ ಇನ್ನೂ ಪುರಾತನವಾದ ಅದು. ಅದರಿಂದ ನಿಮ್ಗೆ ತೋರಿಸೋಣ ಅಂತ ಈ ಬಿಸಿಲಲ್ಲಿ ಸಹ ನಾನು ಬಂದು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮೊದಲು ಚಿಕ್ಕದಾಗಿ ಗೂಡಿ ಇರ್ತಕ್ಕಂಥದ್ದು ದೇವಸ್ಥಾನ. ಇದು ಹಳೆ ಕಾಲದ್ದಲ್ಲ, ಇಷ್ಟು ದೊಡ್ಡದಾಗೆಲ್ಲಾನು ಇರಲಿಲ್ಲ. ಇದು ಬಂದ್ಬಿಟ್ಟು ಆಕ್ಚುಲಿ ಇದು ಚಿಕ್ಕದಾಗಿತ್ತು ಮೊದಲು ದೇವಸ್ಥಾನ. ಏನಂದ್ರೆ ಹಿಂಗೆ ಮಳೆ ಬಿದ್ದು ಏನೋ ಸಮ್ ರೀಸನ್ ನನಗೂ ಅದು ಕ್ಲಾರಿಟಿ ಗೊತ್ತಿಲ್ಲ, ಅದರಿಂದ ಚಿಕ್ಕ ದೇವಸ್ಥಾನ ಇದ್ದು ಅದು ಬಿದ್ದೋಗಿದ್ದ ಕಾರಣದಿಂದ ಮತ್ತೆ ಇದನ್ನ ದೊಡ್ಡದಾಗಿ ದೇವಸ್ಥಾನ ಮಾಡಿ ಮೂಲ ಪ್ರತಿಷ್ಠಾಪನೆಗೆ ವಿಗ್ರಹ ಐತಲ್ಲ ಫಸ್ಟ್ ಹಳೇದು ಬಂದ್ಬಿಟ್ಟು ಅದನ್ನ ಮುಂದೆ ಈಚಿಟ್ಟಿದ್ದಾರೆ. ಆಮೇಲೆ ದೊಡ್ಡದಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ತೆ ಶ್ರೀದೇವಿ, ಆ ಕಡೆ ಈ ಕಡೆ ಭೂದೇವಿ, ಎರಡು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಸರಿ, ಆ ಕಡೆ ಬಂದ್ಬಿಟ್ಟು ಗಣಪತಿ, ಎಲ್ಲೇ ಹೋದ್ರೆ ದೇವಸ್ಥಾನ ಗಣಪತಿ ಇದ್ದೇ ಇರುತ್ತೆ, ಒಂದೊಂದ್ ಕಡೆ ಇರುತ್ತೆ. ಆ ಕಡೆ ಬಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಮತ್ತೆ ಅದನ್ನ ಕಮೆಂಟ್ ಅಲ್ಲಿ ಮಾಡ್ಬೇಡ್ರಿ ನೀವು, ಎಲ್ಲ ಕಡೆನೂ ಇರುತ್ತೆ ಅಂತ ಹೇಳ್ತಿದ್ರಿ. ಎಲ್ಲಿ ಇಲ್ಲ, ಒಂದೊಂದ್ ಕಡೆ ಅಂತ, ಒಂದೊಂದ್ ಕಡೆ ಇರುತ್ತೆ, ಒಂದೊಂದ್ ಕಡೆ ಇರಲ್ಲ. ಇಲ್ಲಿ ಗಣಪತಿನೂ ಇದೆ, ಈ ಕಡೆ ಶ್ರೀ ಲಕ್ಷ್ಮೀನೂ ದೇವತೆನೂ ಇದೆ. ಮತ್ತೆ ಮಧ್ಯದಲ್ಲಿ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಭೂದೇವಿ ಶ್ರೀದೇವಿ ಸಮೇತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಬಂದ್ಬಿಟ್ಟು. ಇದು ಇನ್ನ ಏನಂದ್ರೆ ತುಂಬಾ ಹಳೇದು ಆಗಿರ್ತಕ್ಕಂಥ ಪುರಾತನದಲ್ಲಿ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇವೆಲ್ಲ ಇನ್ನ ಪಬ್ಲಿಷ್ ಆಗಿಲ್ಲ ಅಷ್ಟೇನೇನೆ. ಆಮೇಲೆ ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದಾಗ ದೇವಸ್ಥಾನ ಎಲ್ಲ. ಹಂಗೆ ನೋಡೋಣ ಅಂದ್ರೆ ಸುತ್ತಲೂ ತೋರಿಸೋಣ ಬನ್ನಿ. ಮುಂಭಾಗದಲ್ಲಿ ಕಾಣ್ಬರೋದೇನಂದ್ರೆ ಗರುಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇದು ಪುರಾತನವಾದಂತೆ ಗರುಡ ಪ್ರತಿಷ್ಠಾಪನೆ ಅಂದ್ರೆ ಸಾವಿರಾರು ವರ್ಷ ಅಂತ ಹೇಳಕ್ಕಲ್ಲ, ಇದನ್ನ ಸ್ವಲ್ಪ ವರ್ಷಗಳಾಗಿರ್ಬೋದು ನಮ್ಗೆ ಗೊತ್ತಿರೋ ಪ್ರಕಾರ. ಇದು ಬಂದ್ಬಿಟ್ಟು ಇದು ರೀಸೆಂಟಾಗಿ ಗರುಡಗಂಬ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಳೇದು ನೆಕ್ಸ್ಟ್ ಮುಂದೆ ಹೋಗಿ ತೋರಿಸ್ತೀನಲ್ಲ ಅವಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಹಂಗೆ ಹೋಗೋದಂದ್ರೆ ಹಿಂಗೆ ನೋಡಿ, ಇದು ಸುತ್ತ ನೋಡಿದ್ರೆ ಇದು ಮೊನ್ನೆ ಬಂದ್ಬಿಟ್ಟು ಏನೋ ಗಣಪತಿ ಏನೋ ಕೂರಿಸಿರ್ತಕ್ಕಂಥದ್ದು, ಅದ್ರದ್ದು ಸ್ವಲ್ಪ ಡೆಕೋರೇಷನ್ ಇರುತ್ತೆ. ಹಂಗೆ ಇಲ್ಲಿ ಸುತ್ತು ನೋಡ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಇವೆಲ್ಲ ಬಲಿಪೀಠಗಳು. ನೋಡಿ ಇಲ್ಲಿ ಕಾಣಿಸ್ತಾ ಈ ತರ ಬಲಿಪೀಠಗಳು, 8 ದಿಕ್ಕುಗಳಿಗೂ ಬಲಿಪೀಠಗಳನ್ನ ಇಟ್ಟಿದ್ದಾರೆ. ಎಲ್ಲ ಕಡೆ ಇಟ್ಟಿರ್ತಾರೆ, ಒಂದೊಂದ್ ಕಡೆ ಆಲ್ಮೋಸ್ಟ್ ಅಲ್ಲ, ಒಂದೊಂದ್ ಕಡೆ ಹೋಗಿರೋ ಟ್ರೈನಿಂಗ್ ದೇವಸ್ಥಾನ ಇಟ್ಟಿರಲ್ಲ ಅಷ್ಟೇನೆ. ಆಮೇಲೆ ಇಲ್ಲಿ ಬಂದು ಕಾಣಿಸ್ತಕ್ಕಂಥ ಇದು ಕಲ್ಲು ತರ ನಿಮ್ಗೆ ಕಾಣಿಸ್ತಿರ್ಬೋದು. ಬಟ್ ಏನಂದ್ರೆ ಇದ್ರ ಮೇಲೆ ಒಂದು ಲಿಪಿ ಏನೋದಂದ್ರೆ ಶಾಸನ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಚೋಳರಾಜರು ಬರ್ದಿರ್ತಕ್ಕಂಥದ್ದು ಅದು. ಬಟ್ ಆಕ್ಚುಲಿ ನನಗೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ಬಟ್ ನಿಮ್ಗೆ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿದೇನೋ ನೋಡಿ. ಅವಾಗ ಶಾಸನ ಬರ್ತೀವಿ ಇದ್ರ ಮೇಲೆ ಕೆತ್ತಿರ್ತಕ್ಕಂಥದ್ದು. ಇದು ಹಳೆ ಪುರಾತನವಾದಂಥ ಒಂದು ಕಲ್ಲು ಅಂತ ಅನ್ಬೋದು ಇದ್ರ ಮೇಲೆ. ಹಂಗೆ ಮುಂದೆ ನೋಡೋದಾದ್ರೆ ನೋಡಿ, ಇಲ್ಲಿ ಹಿಂದೆ ಎಲ್ಲಾನು ಇವಾಗ ಎಷ್ಟು ಚೆನ್ನಾಗಿ ಕಟ್ಟಿದ್ರೆ ಮೊದಲಿಗಿಂತ. ಇದೆಲ್ಲಾನು ಬಂದ್ಬಿಟ್ಟು ಕಲ್ಲಲ್ಲೇನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೆಲ್ಲಾನು ನೋಡಿ, ಎಲ್ಲಾನು ಬಂಡೆಗಳು, ಅದರಲ್ಲೇನೆ ಅದಕ್ಕೂ ಒಂದು ಆಕಾರವನ್ನು ಕೊಟ್ಟು ಬರೀ ಕಲ್ಲಿ ಬಂಡೆಯಲ್ಲಿ ಮಾತ್ರ ಕಟ್ಟಿರ್ತಕ್ಕಂಥದ್ದು. ಇದ್ರ ಮೇಲೆ ನೋಡೋದಂದ್ರೆ ಏನೇನು ಇವಾಗ ಕಳಶ ಇಲ್ಲಿ ಬಿಡಿಸಿದ್ದಾರೆ. ಹಂಗೆ ನೋಡ್ತಾ ಹೋಗ್ತಾ ಇದ್ರೆ ಇದು ಆಕ್ಚುಲಿ ಪುರಾತನವಾದಂಥದ್ದು. ಬಟ್ ಒಳಗಡೆ ಆಕ್ಚುಲಿ ಇವಾಗ ತೋರಿಸೋಣ ಅಂದ್ರೆ ಒಂದು ಇಷ್ಟು ಮಧ್ಯಾಹ್ನ ಸಂಜೆ ಆಗ್ತಾ ಬರ್ತಾ ಇದ್ದೀನಿ. ಬಟ್ ದೇವಸ್ಥಾನ ಇನ್ನೂ ತೆಗ್ದಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಈಚೆ ಮಾತ್ರ ತೋರ್ಸಕ್ಕೆ ಸಾಧ್ಯ ಆಗೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇರ್ತಕ್ಕಂಥದ್ದು ಅದು ಆಕ್ಚುಲಿ ಚೌಟ್ರಿ ಮಾಡ್ಬೇಕಂತ. ಸದ್ಯಕ್ಕೆ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ. ಇವಾಗ ಹೇಳ್ಬೇಕಂದ್ರೆ ಮುಂದೆ ಅದನ್ನು ಏನೋ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ಬಟ್ ಹಂಗೆ ಹಿಂದೆ ಬಂದ್ರೆ ನೋಡಿ, ಹಿಂದೆ ಎಲ್ಲ ಯಾವ ತರ ಇದೆ ಅಂತ ಹಂಗೆ ದೇವಸ್ಥಾನ ನೋಡ್ತಾ ಇರ್ತಕ್ಕಂಥದ್ದು. ಒಂದೊಂದು ಇದ್ರಲ್ಲಿ
ನಾವು ಅನ್ಕೊಂಬೋದಷ್ಟು ಅದು ಕಲ್ಲು ಅಂತ, ಬಟ್ ಆ ಒಂದೊಂದು ಕಲ್ಲಲ್ಲಿ ಎಷ್ಟೆಷ್ಟು ಶಕ್ತಿ ಅಡಗಿರ್ತಕ್ಕಂಥದ್ದು ನಮಗೂ ಇವಾಗೂ ತಿಳಿ. ಬಟ್ ಏನಂದ್ರೆ ಪುರಾತನವಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ನಮ್ಮ ತಾತ ಮುತ್ತಂದ್ರು ಕೇಳಿದ್ರೆ ಮಾತ್ರ ನಮಗೂ ಗೊತ್ತಾಗಕ್ಕೆ ಸಾಧ್ಯ. ಹಂಗೇನೇನೆ ನಾವು ಅನ್ಕೊಂಬೋದಷ್ಟು ಈ ಕಲ್ಲುಗಳಲ್ಲಿ ಏನಿರ್ಬೋದು ಅಂತ, ಬಟ್ ಅಷ್ಟು ಅದ್ರಲ್ಲಿ ಪವರ್ ಇದ್ದೇ ಇರುತ್ತೆ. ಹಂಗೆ ಮುಂದೆ ನಡೆಯೋಣ ಅಂದ್ರೆ ನಾವು ಸ್ಟಾಪ್ ಆಯ್ತು ಏನ ಮುಂದೆ ಅಲ್ಲೇನ ಬಾ ಹಂಗೆ ಇಲ್ಲಿಂದ ಬಾ ಸ್ಟಾರ್ಟ್. ಮುಂದೆ ನೋಡೋಣ ಅಂದ್ರೆ ನೋಡಿ ಹಂಗೆ ಹಿಂದೆ ಬರ್ತಾರೆ ಆವರಣ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಆವರಣ ಇದೆ, ಜಾಗ ಎಲ್ಲ ಬೇಕಂದ್ರೆ ಇಲ್ಲಿ ನಾವು ಮದುವೆ ಇಂಥದ್ದೆಲ್ಲ ಮಾಡ್ಕೊಬೋದು. ಬೇಕಾದ್ರೆ ಬಂದ್ರೆ ಇಲ್ಲೇ ಒಂದು 500 ಅಂದ್ರೆ ಅರ್ಚಕರು ಅನ್ನೋದು ಇಲ್ಲಿ ಇರ್ತಾರೆ. ಬೇಕಂದ್ರೆ ನೀವು ಅವ್ರನ್ನ ಭೇಟಿಯಾಗಿ ನೀವು ಬೇಕಂದ್ರೆ ಕಾರ್ಯ ಮಾಡ್ಕೊಬೋದು. ಬೇಕಂದ್ರೆ ಇಲ್ಲಿ ಒಂದು ಅರ್ಚಕರು ಅಂತ ನೇಮಿಸಿ ಇರ್ತಕ್ಕಂಥದ್ದು. ಇಷ್ಟು ದೇವಸ್ಥಾನದ ಮೇಲೆ ಅರ್ಚಕರು ಇದ್ದೇ ಇರ್ತಾರೆ. ಆಮೇಲೆ ಅಲ್ಲಿ ಕಾಣಿಸ್ತಾ ಇಲ್ಲ, ಅದು ನವಗ್ರಹ ಬಂದ್ಬಿಟ್ಟು. ಆಕ್ಚುಲಿ ಅದು ಬಂದ್ಬಿಟ್ಟು ಅವತ್ತೊಂದ್ಸಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದಲ್ಲ ಫ್ರೆಂಡ್ ಅಂದ್ಬಿಟ್ಟು, ಇವಾಗ ಇದನ್ನ ಜೊತೆಲಿ. ಬಟ್ ಅವ್ರ ಅಜ್ಜಿ ಮತ್ತೆ ಅವ್ರ ಮೊಮ್ಮಕ್ಕಳು ಸೇರಿಸಿ ಕಟ್ಟಿರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಅಲ್ಲೇನೆ ಬರ್ದಿದೆ, ಬೇಕಾದ್ರೆ ತೋರಿಸಿದ ಮೊನ್ನೆ. ಅವ್ರದ್ದು ಒಂದು ಭಾಗ ಇರ್ತಕ್ಕಂಥದ್ದು ಇಲ್ಲಿ. ಅಂದ್ರೆ ನವಗ್ರಹಗಳಿಗೆ ಅವ್ರ ಕೈಯಲ್ಲಿ ಆದಂಥದ್ದು ಅವರು ಕಟ್ಟಿಗೆ. ಅದು ಆಕ್ಚುಲಿ ಬಂದ್ಬಿಟ್ಟು ಅಂದ್ರೆ ಅವ್ರ ತಾತ ಇರಲ್ಲ, ಅವ್ರ ತಾತ ಇದನ್ನ ಕಟ್ಸ್ಬೇಕು ಅಂತ ಆಸೆ ಇತ್ತಂತೆ. ಬಟ್ ಅವ್ರ ತಾತ ನಿಧನ ಆದ್ರು. ಅದರಿಂದ ಅವ್ರ ಅಜ್ಜಿ ಅಂತಕ್ಕಂಥ ನೋಡಿ ಖಚಿತ ಅವ್ರದ್ದು ಬೋರ್ಡನ್ನು ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮಿ ಲೇಕ್ ಆಫ್ ವಿ ಶ್ರೀನಿವಾಸ್ ಮೂರ್ತಿ ಮತ್ತು ಇವರುಗಳ ಮಕ್ಕಳು ಅಂತ ಅಂದ್ಬಿಟ್ಟು ಹಾಕಿದಾರಲ್ಲ, ಇದೇ ಇವ್ರ ಕೊಡುಗೆ ಅಂತ. ಇದು ಆಕ್ಚುಲಿ ಅವ್ರು ಕಟ್ಟಿರ್ತಕ್ಕಂಥದ್ದು. ಹಂಗೆ ನಾನು ಅವಾಗಲೇ ಹೇಳಿದ್ನಲ್ಲ, ಅದು ಆಕ್ಚುಲಿ ಅವಾಗಲೇ ಗರುಡಗಂಬ ಬಂದ್ಬಿಟ್ಟು ಇವಾಗ ಲೇಟೆಸ್ಟ್ ಅಂದ್ರೆ ಇವಾಗಿಂದು ಹಳೆ ಪುರಾತನವಾದ ಗರುಡಗಂಬ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಅದರಲ್ಲಿ ಕರೆಕ್ಟಾಗಿ ಅದನ್ನ ನೋಡಿ ಅಬ್ಸರ್ವ್ ಮಾಡೋದಂದ್ರೆ ಆಂಜನೇಯ ಸ್ವಾಮಿ ಎಲ್ಲಾನು ಹಿಂಗೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ನೋಡಿ ಕಾಣಿಸ್ತಿದ್ಯಲ್ಲ. ಇಲ್ಲಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದು. ಈ ಕಡೆ ಬಂದ್ಬಿಟ್ಟು ಏನೋ ಹೂವು ಒಂದು ಬಿಡಿಸಿದ್ದಾರೆ. ಇಲ್ಲಿ ನನಗೂ ಕ್ಲಾರಿಟಿ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಪುರಾತನದಲ್ಲ, ಸ್ವಲ್ಪ ಏನೋ ಪೇಂಟ್ ಎಲ್ಲ ಬರ್ದಿದ್ದಾರೆ, ಅಷ್ಟು ಕ್ಲಾರಿಟಿ ಇಲ್ಲ ನನಗೆ. ಇಲ್ಲಿ ಎಷ್ಟು ಕಾಣಿಸೋದು ಅಷ್ಟು ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ನೀನು ಹೂವು ಅನ್ಕೊಂತೀನಿ. ಈ ಕಡೆನೂ ಇಲ್ಲಿ ಫುಲ್ ನೋಡಿ ವೈಟು ಅಷ್ಟೇ ಚಿಕ್ಕದಾಗಿದೆ. ಬಟ್ ಇವಾಗಿನ ಬರೋದು ಎಷ್ಟೆಷ್ಟೋ ಎತ್ತಗಳು, ಅವಾಗ ನೋಡಿ ಎಷ್ಟು ಚಿಕ್ಕದಾಗಿನೇ ಎಷ್ಟು ಚೊಕ್ಕವಾಗಿ ಚೆನ್ನಾಗಿದೆ. ಹಂಗೆ ಇಲ್ಲಿ ಬರ್ತಾ ಇದ್ದಂಗೆ ಇದು ನಾವು ಏನು ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ. ಇದೆಲ್ಲ ಇವಾಗ ಹೊಸದಾಗಿ ಮಾಡಿರ್ತಕ್ಕಂಥದ್ದು, ನೋಡ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾಗಮ್ಮ ದೇವಿನೂ ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕಾಣ್ತದೆಯಲ್ಲ ನಿಮಗೆ, ನಾಗಮ್ಮ ದೇವಿನೂ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಇವಾಗ ಸದ್ಯ ಪ್ರೆಸೆಂಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲೆಲ್ಲ ನೋಡ್ಕೊಂಡೆ ನೋಡಿ ಎಷ್ಟು ತಂಪಾಗಿ ವಿಶಾಲವಾದಂಥ ಜಾಗ. ಇಂಥ ಜಾಗ ಪುರಾತನದಲ್ಲಿ ಸಿಕ್ಕೋದೇ ಇವಾಗ ಹೆಚ್ಚೆಚ್ಚು ಇರುತ್ತೆ ದೊಡ್ಡ ದೊಡ್ಡ ಕಡೆ, ಬಟ್ ಇಂಥ ಹಳ್ಳಿಗಳ ಸೈಡ್ ಎಲ್ಲ ಸಿಗೋದೇ ಹೆಚ್ಚೆಚ್ಚು. ಅದರಿಂದ ಏನಂದ್ರೆ ಇಲ್ಲೆಲ್ಲಾನು ನೋಡಿ ಇಲ್ಲಿ ಕಾಣಿಸ್ತದೆ ಒಂಥರ ಎಷ್ಟೋ ಒಂದು ಫ್ರೀ ಹಿಂಗಾಗುತ್ತೆ. ಇಂಥ ಕಡೆ ದೇವಸ್ಥಾನದಲ್ಲಿ ಬಂದು ಒಂದು ವಿಸಿಟ್ ಮಾಡ್ಬಿಟ್ಟು ಹೋದ್ರೆ ನಮಗೂ ಎಷ್ಟು ಪುಣ್ಯ ಅನ್ನೋದು ಸಿಗುತ್ತೆ. ಹಳೆ ಕಾಲದಲ್ಲಿ ಏನೋ ಒಂದು ಪವರ್ ಇರುತ್ತೆ. ಅವ್ರು ಏನೇನು ಹೇಳ್ತಾರೆ ಅಂದ್ರೆ ಒಂದು ಮಾತಾರಲ್ಲಿ ಏನೋ ಒಂದು ಅಡಗಿರ್ತಕ್ಕಂಥ ಒಂದು ನಿಜ ಅನ್ನೋದು ಇದ್ದೇ ಇರುತ್ತೆ. ಏನಂದ್ರೆ ಈಗಿನ ಕಾಲದಲ್ಲಿ ನಾವು ಏನಂದ್ರೆ ಹಳೇದಕ್ಕೆಲ್ಲಾನು ಬಿಡು ಎಲ್ಲಾನು ಇದಾಯ್ತು ಅಂದ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ತಪ್ಪು. ಹಳೇದಲ್ಲಿ ಏನೋ ಒಂದು ಇರುತ್ತೆ, ಅದೇ ನಮ್ಗೆ ಇವಾಗೆಲ್ಲ ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಆಗಲಿ ಇದು ಪುರಾತನ ದೇವಸ್ಥಾನಗಳಾಗಲಿ ಏನೇ ಒಂದು ವಿಚಾರ ದೊಡ್ಡವರು ಹೇಳಿದಾಗ ನಾವು ಕೇಳಬೇಕು. ಅದ್ರಲ್ಲಿ ಏನೋ ಒಂದು ವಿಚಾರ ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ ಬಂದ್ಬಿಟ್ಟು ನೋಡಿ ಅಲ್ಲಿ ಏನು ಮೇಲೆ ಸೇಮ್ ಕಾಣಿಸ್ತಿದೋ ಆ ಕಡೆ ಗಣಪತಿ, ಇಲ್ಲ ಇದು ವೆಂಕಟೇಶ್ವರ ಸ್ವಾಮಿ, ಈ ಕಡೆ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ದೇವಿ ಅನ್ನೋದ್ರ ಸೇಮ್ ಮೇಲೆ ಇದು ಆ ಒಳಗಡೆ ನದಿ ಥರನೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆಕ್ಚುಲಿ ಅಲ್ಲಿ ಮೇಲೆ ಬಂದ್ಬಿಟ್ಟು ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಮಾತ್ರ ಇದೆ ಬಟ್ ನೋಡ್ತಾನೆ. ಬಟ್ ಒಳಗಡೆ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭೂದೇವಿ ಶ್ರೀದೇವಿ ಸಮೇತವಾಗಿದ್ದಾರೆ. ಏನಾದ್ರು ಒಳಗಡೆ ಇವಾಗ ತೆಗ್ದಿಲ್ಲಲ್ಲ, ಆಕ್ಚುಲಿ ಮಧ್ಯಾಹ್ನ ಸಂಜೆ ಆಗ್ತಾ ಬರ್ತಾ ಇದೆ. ಅದರಿಂದ ನಾನು ಈಚೆ ಮತ್ತೆ ತೋರಿಸ್ತಾ ಇದ್ದೀನಿ. ಆಮೇಲೆ ಪಲ್ಲಕ್ಕಿ ಉತ್ಸವಗಳು ಎಲ್ಲಾನು ಇದೆ ಅಲ್ಲಿ ನೋಡೋದಾದ್ರೆ. ಆಕ್ಚುಲಿ ನೀವು ನೋಡ್ಬೇಕಂದ್ರೆ ಬೆಳಗ್ಗೆ ಬನ್ನಿ, ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬಂದ್ರೆ ನೀವು ಖಂಡಿತ ಇಲ್ಲ ಶನಿವಾರದಂತೂ ಬಂದ್ರೆ ಖಂಡಿತ ದೇವಸ್ಥಾನ ತೆಗ್ದಿರುತ್ತೆ. ನೀವು ಬಂದ್ಬಿಟ್ಟು ಇದನ್ನ ವಿಸಿಟ್ ಮಾಡ್ಬೋದು. ನೋಡಿ ಅಲ್ಲಿ ಹಳೆ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇವ್ರು ಸದ್ಯಕ್ಕೆ ಪ್ರೆಸೆಂಟ್ ಅರ್ಚಕರಿದ್ದಾರೆ. ಬೇಕಂದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಅವ್ರಿಗೆ ಇದು ಮನೆ ಬೇಕಾದ್ರೆ ನೀವು ಅಲ್ಲೇ ಇರುತ್ತೆ, ಹೋಗಿ ಅವ್ರನ್ನ ಕನೆಕ್ಟ್ ಆದ್ರೆ ನಿಮ್ಗೆ ಬೇಕಾದ್ರೆ ನಿಮ್ಗೆ ಪೂಜೆ ಏನು ಬೇಕೋ ಅದನ್ನ ಅವ್ರು ಬೇಕಾದ್ರೆ ಮಾಡ್ಕೊಡ್ತಾರೆ ನಿಮಗೆ. ಇದು ಬಂದ್ಬಿಟ್ಟು ಇನ್ನೂ ಒಂದ್ಸಲಿ ಬೇಕಾದ್ರೆ ನಾನು ನಿಮ್ಗೆ ಅಡ್ರೆಸ್ ಹೇಳ್ತೀನಿ. ಏನಂದ್ರೆ ಇದು ಬಂದ್ಬಿಟ್ಟು ಹೊಸಕೋಟೆಯಿಂದ ಬರಂಗಿದ್ರೆ ಹೊಸಕೋಟೆಯಿಂದ ಬೆಂಗಳೂರು ಬಂದರೆ ಹೊಸಕೋಟೆ ಬಸ್ ಸ್ಟಾಪ್ ಹತ್ರ ಹೇಳಿದೆ. ಅಲ್ಲಿಂದ ನಿಮ್ಗೆ ಬೇಕಾದ್ರೆ ಬಸ್ ಫೆಸಿಲಿಟಿ ಇದೆ, ನಿಮ್ಗೆ ಆಟೋನು ಇದೆ. ಆಟೋ ಅಂದರೆ ಜಾಸ್ತಿ ತೊಗೊಂತಾರೆ. ಬಸ್ ಹತ್ಬಿಟ್ಟು ಒಂದು 10 ರೂಪೀಸ್ ಏನೋ. ಲಕ್ಕೊಂಡಳ್ಳಿ ಅಂತ ಹೇಳಿದ್ರೆ ಲಕ್ಕೊಂಡಳ್ಳಿ ಇತ್ತು ಊರ ಹತ್ರ ಬಾಗಲಕೋಟೆ ಸರ್. ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ ಒಂದು 500 ಮೀಟರ್ಸ್ ಒಳಗಡೆ ಬಂದರೆ ಇದು ನಿಮಗೆ ದೇವಸ್ಥಾನ ಸಿಗುತ್ತೆ. ಆಮೇಲೆ ಈ ಕಡೆ ಬರಂಗಿದ್ರೆ ದೇವನಹಳ್ಳಿಯಿಂದ ಬಂದ್ರೂ ನಿಮ್ಗೆ ಬರ್ಬೋದು. ಎರಡೂ ಕಡೆ ಇದೆ ಆಪ್ಷನ್, ಬೇಕಂದ್ರೆ ಬರ್ಬೋದು. ಬಂದು ಅಲ್ಲಿ ಹೇಳಿದ್ರಿ ಯಾರನ್ನ ಕೇಳಿದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು ಅಂತ ದೇವಸ್ಥಾನ ಕೇಳಿದ್ರೆ ಖಂಡಿತ ಯಾರು ಬೇಕಂದ್ರೆ ಹೇಳ್ತಾರೆ. ಬಂದು ಎಲ್ಲರೂ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಎಲ್ಲರೂ ಈ ಭಗವಂತ ಕೃಪೆಗೆ ಎಲ್ಲರೂ ಆಶೀರ್ವಾದ ಅನ್ನೋದು ಸಿಗ್ಬೇಕು, ನಮಗೂ ಸಿಗ್ಬೇಕು, ನಿಮಗೂ ಸಿಗಬೇಕು. ಆ ಭಗವಂತನ ಒಂದು ಆಶೀರ್ವಾದ ಸಿಗ್ಬೇಕಂದ್ರೆ ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನೀವು ಈ ವಿಡಿಯೋ ಏನೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲ್ಲ. ಬಾಯ್ ಬಾಯ್, ಟಾಟಾ.